ಅದು ಆ ಮೊಬೈಲ್ ತಗೊಂಡ್ ಬಾ ಇಲ್ಲಿ ಎಂದೆ. ಆಫ್ ಏನ್ ಮಾಡೋದ್ ಬೇಕಾಗಿಲ್ಲ, ಆ ಫೋನನ್ನ ಇಲ್ಲಿ ತಗೊಂಡ್ ಬಾ ಅಂದೆ. ಬಾ ಇಲ್ಲಿ. ಯಾಕಷ್ಟು ನಿಧಾನಕ್ಕೆ ಬರ್ತಾ ಇದೀಯಾ? ಬೇಗ ಬಾ. ಮೊಬೈಲ್ ಕೊಡೋದಕ್ಕೆ ಯಾಕೆ ಅಷ್ಟೊಂದು ಹೆದರ್ಕೋತಾ ಇದೆಯಾ? ಏನಿದೆ ಅದರೊಳಗಡೆ ಅಂತದ್ದು? ಕೊಡಿಲಿ ಮೊಬೈಲು. ಏನ್ರಿ ನೀವು ಎಂಗೇಜ್ಮೆಂಟ್ ಮುಗಿಯೋ ತನಕ ಫೋನ್ ಕೈಯಲ್ಲಿರಬಾರ್ದು ಅಂತ ಹೇಳಿದ್ದೆ ತಾನೆ? ಈಗ ನಿಮ್ ಮೊಬೈಲ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ವಿಜಯ್ ಮೊಬೈಲ್ ತಗೊಂಡು ಮಾತಾಡೋದಕ್ಕೆ ಹೊರಟಿದ್ದೀರಾ? ಅಲ್ಲ ಬಾನು, ಅಷ್ಟೊಂದು ಮಾತಾಡ್ಬೇಕು ಅನ್ನೋ ಅರ್ಜೆನ್ಸಿ ಇದ್ರೆ ನನ್ ಫೋನ್ ತಗೊಂಡು ಮಾತಾಡಿ. ವಿಷಯ ಅದಲ್ಲ ಬಾನು. ಮನೇಲಿ ಎಲ್ಲರೂ ಇದ್ದೀವಿ, ಒಟ್ಟಿಗೆ ಕುತ್ಕೊಂಡು ಮಾತಾಡ್ಬೋದು, ಏನಾದ್ರು ಚರ್ಚೆ ಮಾಡ್ಬೋದು, ತಮಾಷೆ ಮಾಡ್ಬೋದು. ಅದು ಬಿಟ್ಟು ಈ ನಿನ್ ಮಗ ಕುತ್ಕೊಂಡು ಯಾವ್ದೋ ಸಿನಿಮಾ ನೋಡ್ತಾ ಇದ್ದ. ದೇವ್ರೆ, ಕೆಟ್ಟ ಸುದ್ದಿನ ಸುಳ್ಳು ಅಂತ ಹೇಳಿ ಮನಸ್ಸಿಗೊಂದು ಸ್ವಲ್ಪ ಸಮಾಧಾನ ಕೊಟ್ಟೆ. ಆದ್ರೆ ಡಾಕ್ಟರ್ ಇನ್ನೂ ಭರವಸೆ ಕೊಡ್ತಾ ಇಲ್ಲ. ಅವರ ಪಯಣ ಸಾವಿನ ಕಡೆಗೆ ಅಂತಾನೆ ಹೇಳ್ತಾ ಇದ್ದಾರೆ. ಕೈ ಬಿಡಬೇಡ ಅಪ್ಪ, ಅವ್ರಿಗೆ ಪ್ರಾಣ ಕೊಡು, ನಮಗೊಂದು ಬದುಕು ಕೊಡು, ಕಾಪಾಡಪ್ಪ. ತಗೋ ದೇವಸ್ಥಾನಕ್ಕೆ ಹೋಗಿ ಬಂದೆ. ಕುಂಕುಮ ಮತ್ತೆ ಪ್ರಸಾದನ. ಯಾಕೆ ಗೀತಾ, ಈ ಕುಂಕುಮ ಅಳಿಸೋಗುತ್ತೆ ಅಂತ ಆ ಕುಂಕುಮ ತಂದಿದ್ಯೇನೆ? ಹಾಗಲ್ಲ ಅಮ್ಮ, ಇದು ದೇವ್ರ ಪ್ರಸಾದ, ಅಪ್ಪಂಗೆ ಏನೂ ಆಗ್ಬಾರ್ದು ಅಂತ. ಅಂದ್ರೆ ನಿನಗೂ ಭಯ ಬಂದಿದ್ಯಾ? ನಿಮ್ಮಪ್ಪ ಬದುಕಲ್ಲ ಅಂತ ನಿನಗೂ ಅನ್ನಿಸ್ತಿದ್ಯಾ? ಹೇಳೇ ಗೀತಾ, ನಿಮ್ಮಪ್ಪ ಬದುಕಲ್ವೇನೆ? ಮಾತಾಡೆ. ಅದಕ್ಕೆ ದೇವ್ರ ಹತ್ರ ಓಡ್ ಹೋಗಿದ್ದೇನೆ.
ಹೇಳಿ ಗೀತಾ, ನಮ್ಮ ಯಜಮಾನ್ರು ಬದುಕಲ್ವೇನೆ? ಅವ್ರು ಉಳಿಯಲ್ವೇನೆ? ಮಾತಾಡೆ. ಅಮ್ಮ ಭರವಸೆ ಇಟ್ಕೊಳಮ್ಮ. ಇಟ್ಕೊಂಡಿದ್ದೆ ಕಣೆ, ನಿನ್ನ ಮೇಲೂ ನಂಬಿಕೆ ಇಟ್ಕೊಂಡಿದ್ದೆ. ನೀನೇನ್ ಮಾಡಿದೆ? ಆ ಮಂತ್ರಿ ಮಗನ ಜೊತೆ ಜಗಳಕ್ಕಿಳಿದೆ. ಅವನ ವಿರುದ್ಧ ಅನ್ಯಾಯದಲ್ಲಿ ಹೋರಾಡ್ತೀನಿ ಅಂದೆ. ಅದು ಕೇವಲ ನಿನ್ನ ಸಮಸ್ಯೆ ಆಗಿತ್ತು. ಆದ್ರೆ ಅದರ ಪರಿಣಾಮ ಯಾರ ಮೇಲೆ ಆಗ್ತಿದೆ ಹೇಳು? ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಿಮ್ಮ ಅಪ್ಪನ ಮೇಲೆ ಕಡೆ. ಅದೆಲ್ಲ ಮುಗ್ದೋದ್ ಕತೆನಮ್ಮ. ಅದೆಲ್ಲ ಬಿಡು, ಈ ಕುಂಕುಮ ಇಟ್ಕೊಳಮ್ಮ. ಏನೇ ತಗೊಳ್ಳೋದು? ನಮ್ಮ ಸಂಸಾರದ ಕತ್ ಹಿಸ್ಕಿ ಅದು ಒದ್ದಾಡ್ತಾ ಸಾಯ್ತಾ ಇದ್ರೆ ನೀರು ಕೂಡ ಔದಾರ್ಯ ತೋರಿಸ್ತಾ ಇದೆಯಾ? ಇವತ್ತು ನಿನ್ನಿಂದ ನಿಮ್ಮಪ್ಪ ಸಾಯೋ ಪರಿಸ್ಥಿತಿಗೆ ಬಂದಿದ್ದಾರೆ. ನಿಮ್ಮಪ್ಪನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಇಟ್ಕೋ ಗೀತಾ, ಅವತ್ತೇ ನೀನು ನನ್ನ ಪಾಲಿಗೆ ಸತ್ತ ಹಾಗೆ. ಮೊಬೈಲ್ ಇಲ್ಲದೆ ಎಷ್ಟು ನೆಮ್ಮದಿಯಾಗಿರ್ಬೋದು ಅನ್ನೋ ಸುಖನ ನಾನು ಅನುಭವಿಸ್ತಾ ಇದ್ದೆ. ಆ ಸಂತೋಷ ಹೇಗಿರುತ್ತೆ ಅಂತ ಇವನು ಹೇಳೋದಿಕ್ಕೆ ಹೊರಟಿದ್ದು. ಅವನೊಬ್ಬ ಹಿಂಗು ತಿಂದಿದ್ ಮಂಗ ತರ ಇಣಕ್ ಬೇರೆ ನೋಡ್ತಾ ಇದ್ದ. ಒಂದು ಮಣ ಜನ ಇರೋ ಈ ಮನೇಲಿ ಮೌನ ಆವರಿಸ್ಕೊಂಡಿದೆ ಅಂತಂದ್ರೆ ಅದಕ್ಕೆ ಕಾರಣ ಮೊಬೈಲ್. ಎಲ್ರೂ ಅವ್ರವ್ರ ಮೊಬೈಲಲ್ಲಿ ಮುಳುಗೋಗಿರ್ತಾರೆ. ಇವತ್ತು ಒಂದು ಮಗು ಊಟ ಮಾಡಬೇಕು ಅಂತಂದ್ರೆ ಅದ್ರ ಮುಂದೆ ಒಂದು ಮೊಬೈಲ್ ಇರಬೇಕು. ಆ ಮಗು ನಾನು ಏನ್ ತಿಂತಾ ಇದ್ದೀನಿ, ಎಷ್ಟು ತಿಂತಾ ಇದ್ದೀನಿ, ನಾನು ತಿಂತಾ ಇರೋದು ರುಚಿಕರವಾಗಿದೆಯೋ ಇಲ್ವೋ ಅಂತ ಏನೂ ಗೊತ್ತಿಲ್ದಿರ ಹೊಟ್ಟೆ ತುಂಬಿಸ್ಕೊಳ್ತಾ ಇರೋದು. ಅಷ್ಟೇ ಅಲ್ಲ ಬಾವುಜಿ, ಪುಟ್ಟ ಮಕ್ಕಳೆಲ್ಲ ಹೊರಗಡೆ ಆಟ ಆಡೋದು ಬಿಟ್ಟು ಮನೇಲಿ ಒಂದು ಮೂಲೆಯಲ್ಲಿ ಗೊತ್ತು ಮೊಬೈಲಲ್ಲಿ ಇತ್ತ ಕಡೆಯಿಂದ ಬಾ ಹತ್ತ ಕಡೆಯಿಂದ ಶೂಟ್ ಮಾಡುವಂತವೆ. ಅದೇನ್ ಮಾಡ್ತಾವ ನಂಗೆ ಗೊತ್ತಿಲ್ಲ. ಹೌದು, ಅವ್ರದ್ದು ಗೇಮ್ಸು, ದೊಡ್ಡವ್ರದ್ದು ಸೋಷಿಯಲ್ ಮೀಡಿಯಾ ಚಾಟಿಂಗ್, ಒಬ್ರದ್ದು ಸಿನಿಮಾ, ಇನ್ನೊಬ್ರದ್ದು ವೆಬ್ ಸೀರೀಸ್, ಯಾರ್ದೋ ಲವ್, ಅದನ್ನ ಇನ್ನೊಬ್ರು ಕದ್ ನೋಡೋ ಚಟ, ಅದರಿಂದ ಹುಟ್ಟೋ ಅನುಮಾನ. ಹೀಗೆ ಮನೇಲಿರೋರೆಲ್ರೂ ಒಂದೊಂದು ದಿಕ್ಕಲ್ಲಿ ಮೊಬೈಲ್ ಹಿಡ್ಕೊಂಡು ಮುಳುಗೋಗ್ಬಿಟ್ರೆ ಮನೇಲಿರೋ ಲವಲವಿಕೆನ ಸಾಯಿಸ್ಬಿಡ್ತಾರಷ್ಟೆ. ನಿಜ ರೀ, ನಾನು ಇಷ್ಟು ಯೋಚನೆ ಮಾಡಿರ್ಲಿಲ್ಲ. ಇವತ್ತಿಂದ ನಾನು ಈ ಮನೇಲಿ ಒಂದು ರೂಲ್ ಮಾಡ್ತಾ ಇದ್ದೇನೆ. ಈ ಮನೆಯವ್ರು ಯಾರಾದ್ರೂ ಸರಿ ಮನೆಗೆ ಬಂದಿದ ತಕ್ಷಣ ಅವ್ರವ್ರ ಮೊಬೈಲನ್ನ ಒಂದ್ ಕಡೆ ಸಾಲಾಗಿಡಬೇಕು. ಅವ್ರಿಗೆ ಯಾವುದೇ ಫೋನ್ ಬರ್ಲಿ ಅಲ್ಲೇ ಬಂದು ಮಾತಾಡ್ಬಿಟ್ಟು ಮತ್ತೆ ವಾಪಸ್ಸು ಅಲ್ಲೇ ಇಟ್ಬಿಟ್ಟು ಹೋಗ್ಬೇಕು. ಮನೆಯಲ್ಲಿ ನಿಮ್ಮ ಜೀವನ ಮನೆಯವ್ರ ಮುಂದೆ ಇರ್ಬೇಕೆ ಹೊರತು ಸಮಾಜದ ಮಧ್ಯೆ ಅಲ್ಲ. ಆಯ್ತು ರೀ. ಎರಡು ದಿವಸದಿಂದ ನಾನು ಮೊಬೈಲ್ ಮುಟ್ತಿರೋ ಕಾರಣ ನಾನು ಎಷ್ಟು ನೆಮ್ಮದಿಯಾಗಿದ್ದೀನಿ ಗೊತ್ತಾ? ಆ ನೆಮ್ಮದಿ ನಿಮ್ಮೆಲ್ರಿಗೂ ಸಿಗಲಿ ಅಂತ. ಲ್ಯಾಂಡ್ಲೈನ್ ಇದ್ದಾಗ ಮನೆಯವ್ರನ್ನೆಲ್ಲ ಒಂದು ಕಡೆ ಸೇರಿಸ್ತಾ ಇತ್ತು. ಅದೇ ಮೊಬೈಲ್ ಬಂದ್ಮೇಲೆ
ಎಲ್ರೂ ಬೇರೆ ಬೇರೆ ಮಾಡ್ಬಿಡ್ತು. ಅದು ಹಾಗಾಗ್ಬಾರ್ದು. ಅಮ್ಮ ನಿನ್ ಕೋಪ ನನಗೆ ಅರ್ಥ ಆಗುತ್ತಮ್ಮ. ಅರ್ಥ ಮಾಡ್ಕೋಬೇಕಾಗಿರೋದು ಈ ಕೋಪನಲ್ಲಮ್ಮ. ಅವತ್ತು ಆ ಮಂತ್ರಿ ಮಗ ಕಾಪಿ ಮಾಡ್ದ ಅಂತ ಹೇಳಿ ಅವನ್ ಪೇಪರ್ ಕದಿಯಕ್ ಹೋಗಿದ್ದೆ ನೋಡು, ಆ ಕೋಪನ. ಅವನ ಅಹಂಕಾರನ ಮುರಿತೀನಿ ಅಂತ ಆಟದಲ್ಲಿ ಸೋಲ್ಸಕ್ ನಿಂತಿಯಲ್ಲ, ಆ ಕೋಪನ. ಒಂದೇ ದಿನದಲ್ಲಿ ನಮ್ಮ ಇಡೀ ಕುಟುಂಬನ ಬೀದಿಗೆ ತರೋ ಶಕ್ತಿ ಅವನಿಗಿದೆ ಅಂತ ಗೊತ್ತಿದ್ದು ಅವನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳದೆ ಹೋದಿಯಲ್ಲ, ಆ ಕೋಪನ. ಇದ್ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ನೀನ್ ಸೋತಿದ್ದಿದ್ರು ಇವತ್ತು ನಿಮ್ಮಪ್ಪನ ಪರಿಸ್ಥಿತಿ ಈ ಸಾವು ಬದುಕಿನ ನಡುವೆ ಹೋರಾಡೋ ಹಾಗಿರ್ತಿರ್ಲಿಲ್ಲ ಕಣೆ. ಅರ್ಥ ಮಾಡ್ಕೋ. ಅಮ್ಮ ನಮ್ಮ ಮನೆ ಬರ ನಮ್ಮನ್ನ ಕಾಪಾಡುತ್ತಮ್ಮ. ನನ್ನ ಹಣೆ ಬರದಲ್ಲಿ ನನ್ನ ಹಣೆಯಲ್ಲಿ ಕುಂಕುಮನೇ ಇರಲ್ಲ ಅನ್ನಿಸ್ತಾ ಇದೆ ಕಣೆ. ಡಾಕ್ಟರ್ ಹೇಳ್ತಿದ್ದಾರೆ ನಮ್ಮ ಪ್ರಯತ್ನ ನಾವು ಪಡ್ತಿದ್ದೀವಿ, ಅವ್ರು ಉಳಿಯೋದು ಅನುಮಾನ, ಯಾವುದಕ್ಕೂ ಸಿದ್ಧವಾಗಿರಿ ಅಂತ ಹೇಳ್ತಿದ್ದಾರೆ. ನಾನೀಗೇನೇ ಮಾಡ್ಲಿ ಗೀತಾ? ಒಂದು ಕಡೆ ನನ್ನ ವಿಧಿ ಕರಿಮಣಿನ ಕಿತ್ಕೋತೀನಿ ಅಂತ ಹೆದರಿಸ್ತಾ ಇದ್ರೆ, ಇನ್ನೊಂದು ಕಡೆ ಅದಕ್ಕೆ ಕುಂಕುಮ ಇಟ್ಕೊ ಅಂತ ಹೇಳಕ್ ಬಂದಿದ್ಯಾ? ಇಷ್ಟಕ್ಕೆಲ್ಲ ಕಾರಣ ಆಗಿರೋ ನೀನು ದೇವ್ರ ಪ್ರಸಾದ ಇಟ್ಕೊಂಡು ನನಗೆ ಸಮಾಧಾನ ಹೇಳಕ್ ಬಂದಿದ್ಯಾ? ನೋಡಮ್ಮ, ಈಗ ಒದ್ದಾಡ್ತಿರೋರು ನಾವು, ಆ ಮಂತ್ರಿ ಮಗ ಅಲ್ಲ. ಹೆಣ್ಣೆತ್ತಿದ್ಯಾ ಅಂತ ದಿನ ಅವ್ರು ನನ್ನ ಚುಚ್ಚಿ ಮಾತಾಡ್ತಿದ್ರು. ಅದನ್ನೆಲ್ಲ ನಾನು ಸಹಿಸ್ಕೊಂಡಿದ್ದೆ. ನೀನು ಓದಬೇಕು ಅಂದಿದ್ದಕ್ಕೆ ಅವರ ಕೋಪಕ್ಕೆ ಒಗ್ಗಿ ಬಿದ್ದು ಸಹಿಸ್ಕೊಂಡು ನಿನ್ನ ಕಾಲೇಜ್ಗೂ ಕಳಿಸ್ಕೊಟ್ಟೆ. ಆದ್ರೆ ಇವತ್ತು ನನ್ನ ಪರಿಸ್ಥಿತಿ ನೋಡಿ ಎಲ್ಲಿ ಬಂದು ನಿಂತಿದೆ. ನನ್ನ ಗಂಡನ್ನೇ ಈ ಭೂಮಿ ಮೇಲಿಂದ ಕಳಿಸ್ಕೊಡಕ್ ನಿಂತಿದ್ದೀನಲ್ಲೇ ನಾನು. ಇವತ್ತಿಗೂ ಆ ಮಂತ್ರಿ ಮಗ ಚೆನ್ನಾಗೇ ಇದ್ದಾನೆ. ಅನುಭವಿಸ್ತಿರೋದು ಯಾರು ಹೇಳು?